ಡೇ 1 ಮರಿ ತಂದ ಮೇಲೆ ಏನು ಮಾಡಬೇಕು, ಮರಿ ತಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ. ವಿಡಿಯೋ ಸ್ವಲ್ಪ ಡಿಲೇ ಆಗೋಯ್ತು, ಯಾಕೆ ಅಂದರೆ ಸ್ವಲ್ಪ ಹೊಸ ಮರಿಗಳು ತರೋದು ಅದು ಇದು ಅಂತ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ನೆನ್ನೆನೇ ಮಾಡಬೇಕಿತ್ತು ವಿಡಿಯೋ, ಬಟ್ ನೆನ್ನೆನೂ ಸ್ವಲ್ಪ ಕ್ಲೀನಿಂಗ್ ಇದರಲ್ಲಿ ಇಲ್ಲೇನು ಒಟ್ಟುಗಳೆಲ್ಲ ಜೋಡಿಸಿದ್ವಿ ಅದನ್ನು ತೆಗೆದು ಈ ಸೈಡೆಲ್ಲ ಹಾಕಿ ಸ್ವಲ್ಪ ರ್ಯಾಕ್ ಮಾಡಿಸ್ತಾ ಇದ್ವಿ ಹೊರಗಡೆ. ಹಿಂಗೆ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನಂದರೆ ಕುರಿ ಫಸ್ಟು ಮರಿಗಳು ಬಂದ ತಕ್ಷಣ ಸಂತೆಯಿಂದ ಏನು ಮಾಡಬೇಕು. ಸಂತೆಯಿಂದ ಬಂದಮೇಲೆ ಅಂತ ದೊಡ್ಡದು ಏನೂ ಮಾಡೋದಿರೋದಿಲ್ಲ. ಸ್ವಲ್ಪ ಜನ ಈ ಖುಷಿ, ಈಗ ಹೊಸ ಮರಿ ತಂದಿದ್ದೀವಿ ಅನ್ನೋ ಸಿರಿಲಿ ಹೊಸ ಮೇವು ತಂದು ಹಾಕ್ಬಿಡೋದು, ಹಸಿರು ಮೇವು ತಂದು ಹಾಕ್ಬಿಡೋದು, ಅಕ್ಕಿ ಹುಲ್ಲು ಅಂತ ಬರುತ್ತೆ ಅಕ್ಕಿ ಹುಲ್ಲು ತಂದು ಹಾಕ್ಬಿಡೋದು, ಅವೆಲ್ಲ ಮಾಡಿಬಿಡ್ತಾರೆ ಸಿರಿಲಿ. ಯಾಕೆಂದರೆ ಹೊಸ ಮರಿ ತಂದಿರ್ತಾರಲ್ವ ಆ ಜೋಶಲ್ಲಿ. ಹೊಸ ಮರಿ ತಂದಾಗ ಏನು ಮಾಡೋಕ್ಕೆ ಹೋಗ್ಬೇಡಿ. ಬಂದ ತಕ್ಷಣ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ವಲ್ಪ ಬೆಲ್ಲದ ನೀರು, ಅಂದರೆ ಕಾದು ಆರಿರೋ ನೀರಿಗೆ ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲದ ನೀರು ಕುಡಿಸಿ, ಬೆಲ್ಲದ ನೀರು ಕುಡಿಸಾದ್ಮೇಲೆ ಒಣಲ್ಲು ಆದಷ್ಟು 80% ಒಣಲ್ಲು ಹಾಕಿ, ಇನ್ನು 20% ಲೈಟಾಗೆ ಹಸಿರು ಹುಲ್ಲು ಹಾಕಿ. ಅದಾಯಿತು ಅಂದರೆ ನೆಕ್ಸ್ಟು ವಿಚಾರಕ್ಕೆ ಮೇಯ್ನ್ ಮ್ಯಾಟ್ರಿಗೆ ಬಂತು ಅಂದರೆ, ಇವತ್ತು ನಾವು ಏನು ತಂದಿದ್ದೀವಿ ಮರಿಗಳು ನೋಡಿ ಎಲ್ಲ ಮನಗಿದ್ದಾವೆ. ಟೋಟಲ್ 6 ಮರಿ ತಂದಿದ್ದೀನಿ. 6 ಮರಿ ನೆನ್ನೆ ತಂದಿರೋದ್ರಿಂದ ಇವತ್ತು ಡಿವಾರ್ಮಿಂಗ್ ಮಾಡಬೇಕು. ಡಿವಾರ್ಮಿಂಗ್ ಮಾಡಬೇಕು ಅಂದರೆ ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ಲಾಗಲ್ಲಿ ಹೇಳ್ದಂಗೆ ನೈಟ್ 7ರಿಂದ 8 ಗಂಟೆಗೆ ಏನು ಲಾಸ್ಟು ಮೇವು ಹಾಕಿರೋದೆಲ್ಲ ಟಬ್ಬು ಕ್ಲೀನ್ ಮಾಡಿಟ್ಟು, ನೀರಾಗಲಿ ಮೇವಾಗಲಿ ಏನೂ ಕೊಟ್ಟಿಲ್ಲ, ತಿಂಡಿನೂ ಹಾಕಿಲ್ಲ. ನಮ್ಮ ಆ ಕುರಿಗಳಿಗೂ ಫಸ್ಟ್ ಬ್ಯಾಚ್ ಕುರಿಗಳಿಗೂ ಅಷ್ಟೇ, ಅವಕ್ಕೂ ಏನೂ ಕೊಟ್ಟಿಲ್ಲ. ಈಗ ಹೊಸ ಬ್ಯಾಚ್ ಕುರಿಗಳಿಗೂ ಏನೂ ಕೊಟ್ಟಿಲ್ಲ. ಇವಾಗ ನೆಕ್ಸ್ಟ್ ಏನಪ್ಪ ಸ್ಟೆಪ್ಪು ಅಂದರೆ, ಇನ್ನೂ ಚೆನ್ನಾಗಿ ಡಿವಾರ್ಮಿಂಗ್ ಆಗಬೇಕು ಅಂತ ಇದ್ದರೆ, ಟೈಮ್ ಕೊಟ್ಟು ನಾನು ಪರವಾಗಿಲ್ಲ ನಾನು ಮಾಡ್ತೀನಿ ಕ್ಲೀನಾಗಿ ಅಂತ ಇದ್ದರೆ 1 ಅವರ್ ಬಿಫೋರ್ ಬಂದು ಸ್ವಲ್ಪ ಬೆಲ್ಲ ಇಲ್ಲ ಚಾಕ್ಲೇಟು ಆ ಥರ ಏನಾದರೂ ತಿನ್ಸಿದ್ರೆ, 1 ಅವರ್ ಮುಂಚೆ ತಿನ್ಸೋದ್ರಿಂದ ಸ್ವಲ್ಪ ಹೊಟ್ಟೆ ಒಳಗಿರೋ ಸ್ಟಮಕ್ಕಲ್ಲಿರೋ ಕರಳುಗಳಲ್ಲಿರೋ ಹುಳಗಳು ಬಂದು ಸ್ಟಮಕ್ಕಿಗೆ ಬಂದಾಗ, ನೆಕ್ಸ್ಟು ನೀವು ಏನು ಲಿವರ್ ಟಾನಿಕ್ ಮೂಲಕದಿಂದ ಡೈರೆಕ್ಟ್ ಕೊಟ್ಟಾಗ, ಮೇಯ್ನ್ ಏನು ಅಂದರೆ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂದರೆ ನಾನು ರೆಕಮೆಂಡ್ ಮಾಡಿದ್ದೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ಪಾಪ್ಯುಲರ್ ಬ್ರ್ಯಾಂಡು ಝೆನ್ವೆಟು, ಝೈಕ್ಲೋಸು, ಆಲ್ಬಮರು ಈ ಥರ ಬ್ರ್ಯಾಂಡ್ಗಳು ಯೂಸ್ ಮಾಡಿ. ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಯಾಕೆಂದರೆ ಸ್ವಲ್ಪ ಡೋಸೇಜ್ ಹೆವಿ ಆಯಿತು, ಇಲ್ಲಾಂದರೆ 2 ಸರಿ ಬಿತ್ತು ಅಂದರೂ ಮರಿ ಕುರುಡಾಗೋ ಚಾನ್ಸಸ್ಸು ಇರುತ್ತೆ, ಇಲ್ಲ ಮರಿ ಸಾಯೋ ಚಾನ್ಸಸ್ಸು ಇರುತ್ತೆ. ಹಂಗಾಗಿ ತುಂಬ ರಿಸ್ಕಿ ಇರುತ್ತೆ, ಏಕೆಂದರೆ ಇವೆಲ್ಲ ಸ್ಟ್ರಾಂಗ್ ಮೆಡಿಸಿನ್ಸು. ಹಂಗಾಗಿ ಹಾಕ್ಬೇಕಾದ್ರೆ ಸ್ವಲ್ಪ ವೆಟನರಿ ಸಜೆಷನ್ಸ್ ತೊಗೊಂಡು ಹಾಕಿ. ನಾನು ಹೇಳಿದೆ ಅಂತ ಸಡನ್ನಾಗೆ ಇದು ಹಾಕಕ್ಕೆ ಹೋಗಬೇಡಿ. ಇಲ್ಲ ಒಂದು ಮರಿಗೆ ಗುರ್ತು ಮಾಡ್ಕೊಳ್ಳೋದಾಗಲಿ, ಇಲ್ಲ ರ್ಯಾಕ್ಗಳ ಇಬ್ಬರು ಇಟ್ಕೊಂಡು ಒಂದು ಮರಿ ಹಾಕಿದ ತಕ್ಷಣ ಒಳಗಡೆ ಬಿಟ್ಕೊಂಡು ಆ ಥರನಾದರೂ ಮಾಡಿ. ಮೇಯ್ನ್ ಏನು ಅಂದರೆ ವೆಯ್ಟು ನೀವು 100% ಕಣ್ಣು ಅಳತೆಯಲ್ಲಂತೂ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕೆಂದರೆ ಈಗ ಮರಿ ನೋಡೋಕ್ಕೆ ಸಹ ಒಂದೊಂದು ದಪ್ಪ ಕಾಣ್ತವೆ, ಬಟ್ ವೆಯ್ಟ್ ಇರೋದಿಲ್ಲ. ಒಂದು 20 kg ಕಾಣುತ್ತೆ ಕಣ್ಣಿಗೆ, ಬಟ್ ಮರಿ ಬಂದು ಒಂದು 15-16 kg ಅಷ್ಟೇ ಇರುತ್ತೆ. 15-16 kg ಇದೆ ಅನ್ನೋ ಮರಿ ಒಂದು 20 kg ಮೇಲೆ ಬರುತ್ತೆ, ಆ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಯಾವುದೇ ಕಾರಣಕ್ಕೂ ಸ್ಕೇಲಲ್ಲಿ ವೆಯ್ಟ್ ಮಾಡಿ ಮರಿಗೆ ಒಂದು 15 kg ಬಾಡಿ ವೆಯ್ಟಿಗೆ 1 ml ಆ ಥರ ರೇಷಿಯೋ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಆ ಬ್ರ್ಯಾಂಡ್ ಮೇಲೆ ಇರುತ್ತೆ. ಬಟ್ ನಾನು ಆಲ್ರೆಡಿ ಎಲ್ಲ ಮರಿದು ವೆಯ್ಟ್ ಮಾಡಿದ್ದೀನಿ, 6 ಮರಿದೂ ನಿಮಗೆ ತೋರಿಸ್ತೀನಿ. 6 ಮರಿದೂ ನೋಡಿ, 6 ಮರಿ ತಂದಿರೋದು. ಇದೊಂದು ಹೆಣ್ಮರಿ, ಇದು ತಗೋಬೇಕು ಅಂತ ತರಲಿಲ್ಲ, ಬೈ ಮಿಸ್ಸಾಗಿ ಏನೋ ಹೇಳ್ತಾರಲ್ಲ, ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತ ಈ ಗ್ಯಾಪಲ್ಲಿ ಎಸ್ಕೇಪ್ ಆಗಿ ಮರಿ. ಒಟ್ಟಲ್ಲಿ ಲೆಂತು ವೆಯ್ಟು ಎಲ್ಲದು ಸಗದಾಗಿದೆ ಮರಿ. ಬಟ್ ಫೀಮೇಲ್ ಒಂದು ಆ್ಯಡ್ ಆಗಿಬಿಡ್ತು, ಅದೇನೋ ಗಾಡ್ ಗಿಫ್ಟ್ ಅಂತಾರಲ್ಲ ಹಂಗೆ. ಇದೊಂದು ಫೀಮೇಲು. ಹೈ ಬಾ ಬಾ ಬಾ, ಎಲ್ಲ ಮನಗ್ಬಿಟ್ಟವೆ. ಟೋಟಲ್ಲು 6 ಮರಿ. ಎಲ್ಲದ್ರದ್ದು ವೆಯ್ಟ್ ಹಾಕಿದ್ದೀನಿ ನಿಮಗೆ, ಫೋಟೋಸ್ಗಳು ಕೂಡ ಇದೆ, ನೋಡೋಣ ಸೈಡಲ್ಲಿ ಹಾಕ್ತೀನಿ ನಿಮಗೆ ಫೋಟೋಸು ಏನು ವೆಯ್ಟ್ ಇದೆ ಮರಿಗಳು ಅಂತ. ನೆಕ್ಸ್ಟು ಇವಾಗ ಸ್ವಲ್ಪ ಬೆಲ್ಲ ತಿನ್ನಿಸ್ಬಿಟ್ಟು
ಒಂದೊಂದು ತಿನ್ನೋದಿಲ್ಲ, ಸ್ವಲ್ಪ ಫೋರ್ಸ್ ಮಾಡಿಸಾದರೂ ತಿನ್ಸಾದ್ಮೇಲೆ ನಿಮಗೆ ಮರಿಗಳಿಗೆ ಯಾವ ಥರ ಇಟ್ಕೊಂಡು ಯಾವ ಥರ ಎಷ್ಟೆಷ್ಟು ML ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಫೈನಲಿ ಎಲ್ಲದಕ್ಕೂ ಡಿವಾರ್ಮಿಂಗ್ ಮಾಡಾಯಿತು. ನಮ್ಮ ಈ ಕುರಿದ ಫಸ್ಟ್ ಬ್ಯಾಚ್ ಕುರಿಗಳಿಗಾಗಲಿ ಸೆಕೆಂಡ್ ಬ್ಯಾಚ್ ಕುರಿಗಳಿಗಾಗಲಿ ಮತ್ತು ನಮ್ಮದೇನು ಹೊಸ ಆಡು ತಂದಿದ್ದೀವಿ, ಗಬ್ಬದ ಆಡು ತಂದಿದ್ವಿ, ಅದು ಮರಿ ಹಾಕಿತ್ತು. ತೋರಿಸ್ತೀನಿ ತಡೀರಿ ಒಂದು ಸೆಕೆಂಡ್. ಈ ಆಡಿಗಾಗಲಿ ಪ್ಲಸ್ 2 ಕರುಗಳಿಗಾಗಲಿ ಎಲ್ಲದಕ್ಕೂ ಡಿವಾರ್ಮಿಂಗ್ ಆಗಿದೆ. ಡಿವಾರ್ಮಿಂಗಲ್ಲಿ ಮೇಯ್ನ್ ಬಂದು ಯಾವುದೇ ಕರು ಆಗಲಿ ಇಲ್ಲ ಆಡುಗಳಾಗಲಿ ಎಲ್ಲದು ವೆಯ್ಟ್ ಮಾಡಿಬಿಟ್ಟೆ ಮಾಡಿ. ಯಾಕೆಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಚೇಂಜ್ ಆಯಿತು ಅಂದ್ರೂ ಕಣ್ಣು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಝೆನ್ವೈಟ್ ಆಗಲಿ ಝೈಕ್ಲೋಸನ್ ಆಗಲಿ ಎರಡೂ ಬಂದು ಸ್ವಲ್ಪ ಪವರ್ಫುಲ್ ಮೆಡಿಸನ್ಸು, ಬೇಗ ರಿಯಾಕ್ಟ್ ಆಗುತ್ತೆ. ನೋಡ್ಬೋದು ನೀವು, ನೋಡಿ ಇದೇ ಥರ ಬರುತ್ತೆ ಬಾಟ್ಲು. ಇದು 30 ml, 178 rupees ಇದೆ. ಬಟ್ 160ಗೂ ಕೊಡ್ತಾರೆ, 165 ಆ ಥರ ಒಂದೊಂದು ಮೆಡಿಕಲಲ್ಲಿ ಒಂದೊಂದು ಥರ ರೇಟ್ ಕೊಡ್ತಾರೆ, ನೋಡ್ಕೊಳ್ಳಿ. ಝೆನ್ವೇಟ್ ಮತ್ತು ಝೈಕ್ಲೋಸ್ ಎರಡೂ ಬಂದು ಸೇಮ್ ಬ್ರ್ಯಾಂಡು, ಸೇಮ್ ಮೆಡಿಸಿನ್ ಕಂಟೆಂಟ್ ಇರುತ್ತೆ. ಹಂಗಾಗಿ ನೀವು ಎರಡರಲ್ಲಿ ಯಾವ್ದು ಯೂಸ್ ಮಾಡಿದ್ರೂ ಓಕೆ. ಇದಾದಮೇಲೆ ನೆಕ್ಸ್ಟ್ ಏನಂದರೆ 4 ಅವರ್ ಏನೂ ತಿನ್ನಬಾರ್ದು, ನೀರಾಗಲಿ ಮೇವಾಗಲಿ ಏನೂ ಕೊಡಬಾರ್ದು. 3 to 4 hours ಅಂತ ಹೇಳ್ತಾರೆ. ನಾವು ಮ್ಯಾಕ್ಸಿಮಮ್ 4 hours ಕೊಡಬೇಕು. ಯಾಕೆಂದರೆ ಮುಂಚೆ ಬೆಲ್ಲನೂ ಕೊಟ್ಟಿರ್ತೀವಿ. ಆಲ್ಮೋಸ್ಟು ಹುಳಗಳ್ನ ಅಟ್ರಾಕ್ಟ್ ಮಾಡೋಕ್ಕೆ ಸ್ವೀಟ್ ಕೊಟ್ಟಿರೋದ್ರಿಂದ 4 hours ಏನು ಮೇವು ಸಿಕ್ಕಿಲ್ಲ ಅಂದಾಗ ಆಟೋಮೆಟಿಕ್ಕು ಬೆಲ್ಲದ ಸ್ವೀಟಿಗೋಸ್ಕರ ಬರುತ್ತೆ. ಏಕೆಂದರೆ ನೈಟು ಕೂಡ ಮೇವು ಕೊಟ್ಟಿರೋದಿಲ್ಲ. ಆ ರೀಸನ್ನಿಂದ 4 hours ಏನು ಕೊಟ್ಟಿಲ್ಲ ಅಂದರೆ ಮರಿಗಳು ಸ್ವಲ್ಪ ಬಡ್ಕತ್ತವೆ, ಏನೂ ಮಾಡೋಂಗಿಲ್ಲ. ಯಾಕೆಂದರೆ ಅವಕ್ಕೂ ಡೈಲಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ಆಗಲಿ ಮೇವಾಗಲಿ ಎಲ್ಲ ಕೊಟ್ಟು ರೂಢಿ ಮಾಡಿರ್ತೀವಲ್ವ, ಹಂಗಾಗಿ ಸ್ವಲ್ಪ ಒಂದಿನ ಕೂಗಾಡ್ತವೆ, ಏನೂ ಮಾಡೋಂಗಿಲ್ಲ. ಯಾಕೆಂದರೆ ಇದು ಮಾಡ್ತು ಅಂದರೆ ಮರಿ ತೂಕ ಆಗೋದು 100%. ಯಾಕೆಂದರೆ ಇದಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ತಿಂಡಿ ಕೊಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ತಿಂಡಿ ನಾವು 100 ಗ್ರಾಮೇ ಕೊಡ್ತು, ಇಲ್ಲ ಬರೀ ಒಂದು ಸ್ವಲ್ಪ ಎಲ್ಲದರಿಂದ 1 kg ಕೊಡ್ತು ಅಂದರೆ ಏನೂ ಉಪಯೋಗ ಇರೋಲ್ಲ. ಮರಿ ಗ್ರೋತ್ ನಮ್ಗೆ ಎಷ್ಟು ಫಾಸ್ಟಾಗಿ ಬೇಕು ಮರಿ ಅಷ್ಟು 200 ಗ್ರಾಮ್ 300 ಗ್ರಾಮ್ ಡೈಲಿ ಒಂದೊಂದು ಮರಿಗಳು 400-500 ಗ್ರಾಮ್ ಕೂಡ ತಿಂತವೆ. ಅದ್ರ ಮೇಲೆ ಮರಿ ಹೆಂಗೆ ತಿಂತಾವೆ ಅಷ್ಟು ಕೊಡಬೇಕು, ಆವಾಗ ಮರಿ ಗ್ರೋತ್ ಬರುತ್ತೆ. ಈಗ ಡಿವಾರ್ಮಿಂಗ್ ಬೇಸ್ ಆದಮೇಲೆ ನೆಕ್ಸ್ಟು ಪ್ರೊಸೀಜರು ಏನಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಹಾಕಿರ್ತೀನಿ. ಯಾಕೆಂದರೆ ಇದೊಂದೇ ಡಿವಾರ್ಮಿಂಗ್ ಅಲ್ಲ, ಇದೊಂದು ಮಾಡ್ತು ಅಂದರೆ ಯಾವುದೇ ಕಾರಣಕ್ಕೂ ಡಿವಾರ್ಮಿಂಗ್ ಮುಗೀತು ಒಂದು ಸರಿ ತಂದು ಹಾಕ್ಬಿಡ್ತು ಅಂದರೆ 3 ತಿಂಗಳಿಗೊಂದ್ಸರಿ ನೆಕ್ಸ್ಟ್ ಇನ್ನು 3 ತಿಂಗಳಲ್ವ ನೋಡ್ಕೊಳ್ಳೋಣ. ಇದು 100% ಅಲ್ಲ. ಡಿವಾರ್ಮಿಂಗಲ್ಲೇ ಒಂದು ಕಾಂಬೋ ಅಂತ ಇದೆ. ಕಾಂಬೋ ಮೀನ್ಸು 1 ತಿಂಗಳಲ್ಲೇ 3 ಸರಿ ಡಿವಾರ್ಮಿಂಗ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು, ಯಾವ್ಯಾವ ಮೆಡಿಸನ್, ಒಂದೇ ಮೆಡಿಸನ್ ಅಲ್ಲ, ಬೇರೆ ಬೇರೆ ಮೆಡಿಸನ್ ಯೂಸ್ ಮಾಡಬೇಕು. ಅದು ಯಾವ ಥರ, ಯಾವ ಬ್ರ್ಯಾಂಡು, ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವುದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತಿರ್ತೀನಿ. ಯಾಕೆಂದರೆ ಮೇಯ್ನು ಮರಿ ತೂಕ ಬರಬೇಕು ಅಂದರೆ ನೀವು ಏನೇ ಮಾಡಿದ್ರೂ ಮರಿ ತೂಕ ಬರಲ್ಲ. ಮೇಯ್ನು ಮರಿ ತೂಕ ಬರಬೇಕು ಅಂದರೆ ಡಿವಾರ್ಮಿಂಗ್ ಮಾಡಲೇಬೇಕು. ಯಾಕೆ ಸುಮ್ಮನೆ ಮಾತಲ್ಲಿ ನಾನು ಅಷ್ಟು ತಿಂಡಿ ಆಗ್ತೆ ಇಷ್ಟು ತಿಂಡಿ ಆಗ್ತೆ ಬರಲಿಲ್ಲ ತೂಕ, ಬರೀ ಮೂಳೆನೇ ಸಿಗ್ತೈತೆ, ಅವೆಲ್ಲ ಏನೂ ಇಲ್ಲ. ನಿಮಗೆ ಮರಿ ತೂಕ ಬರಬೇಕಾ ಡಿವಾರ್ಮಿಂಗ್ ಮಾಡಿ. ಡಿವಾರ್ಮಿಂಗ್ ಮಾಡೋದ್ರಲ್ಲೂ ಏನು ಪ್ರೊಸೀಜರ್ ಮೇಂಟೈನ್ ಮಾಡಬೇಕು ಅದೇ ಪ್ರೊಸೀಜರ್ ಅವತ್ತೊಂದಿನ. ಇವತ್ತು ಡಿವಾರ್ಮಿಂಗ್ ಮಾಡ್ತೀವಂದರೆ ಅವತ್ತೊಂದಿನ ಹಿಂದಿನ ದಿನ ಪ್ರೊಸೀಜರ್ ತಗೊಂಡ್ರೆ 100% ಡಿವಾರ್ಮಿಂಗ್ ಆಗುತ್ತೆ, ನಮಗೆ ರಿಸಲ್ಟು ಸಿಗುತ್ತೆ. ನೆಕ್ಸ್ಟು ಮರಿ ಗ್ರೋತ್ ಯಾವ ಥರ ಬರುತ್ತೆ ಅಂತಲೂ ಗೊತ್ತಾಗುತ್ತೆ. ಹಂಗಾಗಿ ಡಿವಾರ್ಮಿಂಗ್ ಮಾಡೋ ದಿನ ಮಾತ್ರ ಹಿಂದಿನ ದಿನ ಸ್ವಲ್ಪ ಕೇರ್ ತಗೊಂಡು ಮರಿಗಳ ಬಗ್ಗೆ, ಯಾಕೆಂದರೆ ತಿಂಗಳಾಗಂಟೆ ಮರಿ ಸಾಕಿ ಅವಕ್ಕೆ ಮೇವುಗಳಾಗಲಿ ತಿಂಡಿಗಳಾಗಲಿ ಎಲ್ಲ ಕೊಟ್ಟು ಸಾಕ್ತಾ ಇರ್ತೀವಿ. ಒಂದು ದಿನ ಟೈಮ್ ಕೊಡೋದ್ರಲ್ಲಿ ಏನೂ ಇದಿರೋದ್ರಿಲ್ಲ. ಹಂಗಾಗಿ ನನಗೆ ಈ ಮರಿಗಳು ತಂದಾಗ ಬಾಡಿ ವೆಯ್ಟ್ ಇತ್ತಲ್ಲ, ಅದಕ್ಕಿಂತ ಈ ಮರಿಗಳ ವೆಯ್ಟು ತುಂಬಾ ಇದೆ. ಯಾಕೆಂದರೆ ಆಲ್ಮೋಸ್ಟು ಒಂದು ಮಾತ್ರ ಹೆಣ್ಮರಿ, ಇದೊಂದೇನಿದೆ ಇದೊಂದು ಹೆಣ್ಮರಿ ತಂದಿದ್ದೀವಿ. ಇದೊಂದು 14 kg ಇದೆ ಹೆಣ್ಮರಿ. ಇನ್ನು ಮಿಕ್ಕಿದೆಲ್ಲ ಅಪ್ರಾಕ್ಸಿಮೇಟ್ ಏನಲ್ಲ, ಎಲ್ಲ 18ರಿಂದ 20 kg ಮರಿ ಇದ್ದಾವೆ. 18ರಿಂದ 20 kg ಪಕ್ಕ ತೂಕ ಮಾಡಿರೋ ಮರಿಗಳು. ನಾವು ಏನು ಫಸ್ಟ್ ಬ್ಯಾಚ್ ಮರಿ ತಂದಿದ್ದೋ 14 kg ಮರಿನೇ ಮ್ಯಾಕ್ಸಿಮಮ್. ಈಗಲೂ ಈ ಬಾಡಿಯೆಲ್ಲ ಇಷ್ಟು ದಪ್ಪ ಇದ್ದಾವೆ ಮರಿ. ಈ ಮರಿ ಬಂದು 21 kg ಐತೆ. ಬಾಡಿ ನೋಡಿ ಏನು ಸ್ಟ್ರಕ್ಚರ್ ಐತೆ, ವೆಯ್ಟ್ ಐತೆ, ಎಲ್ಲ ಐತೆ. ಬಟ್ ಕೂದಲಾಗ್ಬಿಟ್ಟೈತೆ.
ಯಾಕೆಂದರೆ ಈ ಮರಿಗೆ ಡಿವಾರ್ಮಿಂಗ್ ಲಾಸ್ಟ್ ಟೈಮು ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ಹಂಗಾಗಿ ಮರಿ ಗ್ರೋತ್ ಬರಲಿಲ್ಲ. ಇದೊಂದು ಅಲ್ಲೇನು ಲಾಸ್ಟಲ್ಲಿ ಫಸ್ಟ್ ಮನೆಗಿದೆ ಆ ಮರಿನ 20 kg ಇದೆ. ಈಗ ಹೆಂಗೆ ಹೇಳ್ತೀರಾ, ಮರಿ ಬಾಡಿ ಸ್ಟ್ರಕ್ಚರ್ ನೋಡಿ ಹೇಳೋಕ್ಕಾಗಲ್ಲ, ಮೇಲೆ ಕಂಡ ಹಿಡ್ದಾಗ ಗೊತ್ತಾಗುತ್ತೆ ಪಕ್ಕ. ಯಾಕೆಂದರೆ ಅದು 20 kg ಇದು 20 kg ಅಂದರೆ ಯಾರೂ ಕೂಡ ನಂಬೋದಿಲ್ಲ. ಹಂಗಾಗಿ ನೋಡೋಣ ನೆಕ್ಸ್ಟು ಸ್ಟೆಪ್ ಏನು, ನೆಕ್ಸ್ಟ್ ಯಾವ ಥರ ಡಿವಾರ್ಮಿಂಗ್ ಮಾಡಬೇಕು ಪ್ರತಿಯೊಂದು ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಡಿವಾರ್ಮಿಂಗ್ ಬಗ್ಗೆ ಆಲ್ಮೋಸ್ಟ್ ಫಸ್ಟ್ ಡಿವಾರ್ಮಿಂಗ್ ಬಗ್ಗೆ ಬೇಸ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಪಾಯಿಂಟ್ಗಳು ಮಿಸ್ ಆಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನ್ನ ನಂಬರ್ಗಾದರೂ ಕಾಲ್ ಮಾಡ್ಬೋದು, ಇಲ್ಲ ನನ್ನ ಕಮೆಂಟ್ ಮೂಲಕನಾದರೂ ಕೇಳಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಮಡಿಲು ಫಾರ್ಮ್ಸ್ ಮೂಲಕನಾದರೂ ನನ್ನ ಕಮೆಂಟ್ ಮಾಡಿ. ನಿಮಗೆ ಏನು ಡೌಟ್ ಇದೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ.